ಮೆಜಾರಿಟಿ ಅನ್ನೋದು ಅಂದರೆ ಬಹುಮತ ಅನ್ನೋದು ಕೆಲವೊಂದು ಬಾರಿ ಕೆಲವೊಂದಷ್ಟು ದರ್ಪದ ನಿರ್ಧಾರಗಳಿಗೆ ಕಾರಣವಾಗ್ಬಿಡುತ್ತೆ. ಈ ವಿಶ್ಲೇಷಣೆ ನನ್ನದಲ್ಲ, ನಿಮ್ಮದೇ ಪಕ್ಷದ ನಾಯಕರಿಂದ ಬರ್ತಾ ಇರೋದು. ಈಗೇನು ಸಭಾಪತಿಗಳನ್ನು ಕೆಳಗಿಳಿಸುವ ಕಾಂಗ್ರೆಸ್ನ ನಿರ್ಧಾರ ಇದೆ, ಇದು ಕೂಡ ಕಾಂಗ್ರೆಸ್ಗೆ ಇರುವಂತಹ ಮೆಜಾರಿಟಿಯ ದರ್ಪದ ನಿರ್ಧಾರ. ಈ ವಿಶ್ಲೇಷಣೆ ಸೂಕ್ತ ಅನಿಸುತ್ತಾ ನಿಮಗೆ? ಅಲ್ಲ, 100% ಸ್ಮಿತಾ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನೀವು ಇತಿಹಾಸ ತೆಗೆದು ನೋಡ್ರೆ ಅವ್ರು ಯಾವತ್ತೂ ಸಂವಿಧಾನನ ಗೌರವ ಮಾಡೋದೇ ಇಲ್ಲ. ಅವರು ಗೌರವ ಕೊಟ್ಟೇ ಇಲ್ಲ ಸಂವಿಧಾನಕ್ಕೆ. ಅದು ಇಂದಿರಾ ಗಾಂಧಿ ಕಾಲದಿಂದನೂ ಆಗ್ಬೋದು, ಯಾವಾಗಲಿಂದನೂ ಆಗ್ಬೋದು. ಬಿಕಾಸ್ ಇಡೀ ಜಗತ್ತೇ ನೋಡಿದೆ ಯಾವ ರೀತಿ ಅವರು ಸಂವಿಧಾನವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು ಅಂತ. ರಾಹುಲ್ ಗಾಂಧಿ ಹೆಸರಿಗಷ್ಟೇ ಸುಮ್ಮನೆ ಕೈಯಲ್ಲಿ ಸಂವಿಧಾನ ಪುಸ್ತಕ ಇಟ್ಕೊಳ್ಳೋದು, ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದೇ ಇಲ್ಲ. ಅದ್ರ ಕಂಟಿನ್ಯೂಡ್ ವರ್ಷನ್ನೇ ಈ ಸಭಾಪತಿಗಳದು. ನೋಡಿ, ಸಭಾಪತಿ ಉಪಸಭಾಪತಿ ಹುದ್ದೆಗಳು ಇದೆರಡು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಸಾಂವಿಧಾನಿಕ ಹುದ್ದೆಗಳು. ನೀವು ಅಪಾಯಿಂಟ್ ಆಗೋದು ಅಷ್ಟೇ ನಿಮಗೆ ಫ್ಲೋರ್ ಆಫ್ ದ ಹೌಸ್ನಲ್ಲೇನೆ ಆಯ್ತಲ್ಲ. ಚೇಂಜ್ ಮಾಡಬೇಕು ಅಂದ್ರೆ ಟೆಸ್ಟ್ ಆಗಬೇಕಾದ್ರೆ ಫ್ಲೋರ್ ಆಫ್ ದ ಹೌಸ್ನಲ್ಲೇನೆ. ಇವರಿಲ್ಲಿ ಯಾವ ರೀತಿಯಾಗಿ ತಮ್ಮ ಅಧಿಕಾರ ದರ್ಪವನ್ನ ದುರ್ಬಳಕೆ ಮಾಡಿಕೊಂಡು ಬಾಬಾ ಸಾಹೇಬರ ಸಂವಿಧಾನಕ್ಕೆ ಅವಮಾನ ಮಾಡಿದ್ರು ಅಂದ್ರೆ, ಕೆ.ಸಿ. ವೇಣುಗೋಪಾಲ್ ಲೆಟರ್ಹೆಡ್, ಹೂ ಈಸ್ ಹಿ? ಯಾರವರು? ಅವರು ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಅಷ್ಟೇ ಆಯ್ತಲ್ಲ. ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ ಯಾರು ಸಭಾಪತಿ ಆಗ್ಬೇಕು, ಯಾರು ಉಪಸಭಾಪತಿ ಆಗ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಆಯ್ತಲ್ಲ. ಅವರ ಲೆಟರ್ ಹೆಡ್ ನಲ್ಲಿ ಯಾವಾಗ ಸಭಾಪತಿ ಉಪಸಭಾಪತಿಗಳ ಹೆಸರನ್ನ ಅವ್ರು ಹಾಕಿ ಕಳಿಸಿದ್ರು, ಅಲ್ಲಿ ಮತ್ತೊಮ್ಮೆ ಪ್ರೂವ್ ಆಯ್ತು ಅವ್ರು ಯಾವ ರೀತಿ ದೇಶದಲ್ಲಿ ಅಧಿಕಾರವನ್ನ ಸತತವಾಗಿ ದುರ್ಬಳಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಪಾಯಿಂಟ್ ನಂಬರ್ 1 ಆಯ್ತಲ್ಲ. ಇದಾದ ನಂತರ ನಿಮ್ಗೆ ಇವತ್ತು ಸಭಾಪತಿಗಳ ವಿಚಾರಕ್ಕೆ ಮಾತಾಡಬೇಕು ಅಂತ ಹೇಳಿದ್ರೆ, ಹೊರಟ್ಟಿ ಅವ್ರು ಹೇಳ್ದಂಗೆ ಇತಿಹಾಸನೇ ಇಲ್ಲ. ಇನ್ಫ್ಯಾಕ್ಟ್ ಯಾರು ಕೂಡ ಬಂದು ಆ ಥರ ಸಡನ್ ಆಗಿ ಚೇಂಜ್ ಮಾಡಿರುವಂಥದ್ದು. ಅದು ರೂಲಿಂಗ್ ಪಾರ್ಟಿಗಳು ಚೇಂಜ್ ಆಗಿದ್ದಾವೆ, ಪಕ್ಷಗಳು ಚೇಂಜ್ ಆಗಿದ್ದಾವೆ, ಅಲಯನ್ಸ್ ಗವರ್ಮೆಂಟ್ ಬಂದಿದೆ, ಸಿಂಗಲ್ ಮೆಜಾರಿಟಿನೂ ಬಂದಿದೆ, ಹಿಂದೆ ನಾವು ಬಂದಿದ್ವಿ ಅಧಿಕಾರಕ್ಕೆ. ಯಾವತ್ತೂ ಕೂಡ ಈ ರೀತಿಯಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ಆಡಳಿತ ಪಕ್ಷದವರು ಜಸ್ಟ್ ಬಿಕಾಸ್ ಅವರು ವಿರೋಧ ಪಕ್ಷದವರು ಅಥವಾ ಬೇರೆ ಪಾರ್ಟಿಯಿಂದ ಗೆದ್ದು ಬಂದವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ತೆಗೆದಂತ ಉದಾಹರಣೆ ಇಲ್ಲವೇ ಇಲ್ಲ. ಯಾಕಂದ್ರೆ ಆ ಪೋಸ್ಟ್ಗೆ ಅಷ್ಟು ಮಹತ್ವವಿದೆ. ಅವರು ಪಕ್ಷಾತೀತವಾಗಿ ಅಲ್ಲಿ ಕುತ್ಕೊಂಡು ಸದನವನ್ನ ನಡೆಸಬೇಕು. ಅದನ್ನ ಹೊರಟ್ಟಿಯವರು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇವತ್ತು ಈ ರೀತಿ ಮಾಡುವಂತ ಕಾಂಗ್ರೆಸ್ ಪಕ್ಷ ಡಿಸೆಂಬರ್ 2025 ಮುಖ್ಯಮಂತ್ರಿಗಳಾಗಿದ್ದವರು ಯಾರು? ಸಿದ್ದರಾಮಯ್ಯನವರು. ಅದೇ ಟೈಮ್ಗೆ ಏನಾಯ್ತು, ಹೊರಟ್ಟಿ ಅವರಿಗೆ 45 ವರ್ಷಗಳ ಒಂದು ರಾಜಕೀಯ ಜೀವನ ಆಯ್ತು. ಅವ್ರು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಅವರಿಗೆ ಒಂದು ಕಾರ್ಯಕ್ರಮ ಇಟ್ಕೊಳ್ತಾರೆ, ಸನ್ಮಾನ ಕಾರ್ಯಕ್ರಮ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಏನೇನ್ ಮಾತಾಡ್ತಾರೆ ಇದೇ ಕಾಂಗ್ರೆಸ್ನವರು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬಸವರಾಜ ಹೊರಟ್ಟಿ ಅವರನ್ನು ಪಕ್ಷಾತೀತ ರಾಜಕಾರಣಿ ಅಂತ ಹೇಳ್ತಾರೆ ಅವತ್ತು. ಮತ್ತೆ ಎಲ್ಲಾ ರಾಜಕೀಯ ಪಕ್ಷಗಳು ಒಂದಾಗಿ ಅವರನ್ನು ಸನ್ಮಾನಿಸುತ್ತಿರುವುದು ಅವರ ವ್ಯಕ್ತಿತ್ವಕ್ಕೆ ದೊರೆತ ಗೌರವ. ಈ ಮಾತನ್ನ ಯೂಸ್ ಮಾಡ್ತಾರೆ. ಶಿಕ್ಷಕರ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿದ್ದಕ್ಕಾಗಿ ಅವರನ್ನು ಹೋರಾಟದ ಹೊರಟ್ಟಿ ಅಂತ ಕರೆದಿದ್ರು. ಯಾರು? ಸಿದ್ದರಾಮಯ್ಯನವರಪ್ಪ, ನಾನು ಹೇಳ್ತಿರೋದಲ್ಲ. ನೆಕ್ಸ್ಟ್ ವಿಧಾನ ಪರಿಷತ್ ಸಭಾಪತಿಯಾಗಿ ಯಾವುದೇ ಪಕ್ಷಪಾತವಿಲ್ಲದೆ ನ್ಯಾಯಸಮ್ಮತವಾಗಿ ಸದನ ನಡೆಸ್ತಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಹೇಳಿದ್ರು. ನೆಕ್ಸ್ಟ್ UT ಖಾದರ್ ಅವರೇನು ಹೇಳಿದ್ರು ಅವತ್ತು 25ರಲ್ಲಿ, ವಿಧಾನ ಪರಿಷತ್ತಿನ ಗೌರವ, ಸಂಸದೀಯ ಮೌಲ್ಯಗಳು ಹಾಗೂ ಸಾರ್ವಜನಿಕ ಜೀವನಕ್ಕೆ ಹೊರಟ್ಟಿಯವರು ನೀಡಿದ ಕೊಡುಗೆ ಅನ್ನೋದು ಪ್ರಶಂಸೆ ಮಾಡಿದ್ರು UT ಖಾದರ್ ಅವರು. ತಿರ್ಗಾ HK ಪಾಟೀಲ್ ಅವರು ಹೇಳಿದ್ರು, ಹೊರಟ್ಟಿಯವರ ಸಾಧನೆ ಯಾವುದೇ ಪಕ್ಷದ ಕೊಡುಗೆ ಅಲ್ಲ, ಅದು ಅವರ ಸ್ವಂತ ಪರಿಶ್ರಮದ ಫಲ ಅಂತ ಹೇಳಿದ್ರು. ತಿರ್ಗಾ ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ರಿಯಲ್ ಎಸ್ಟೇಟು, ಗಣಿ ಅಥವಾ ಮದ್ಯದಂತಹ ಯಾವುದೇ ವಿವಾದಾತ್ಮಕ ವ್ಯವಹಾರಗಳೊಂದಿಗೆ ಅವರ ಹೆಸರು ಕೇಳಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದೇ ಕಾಂಗ್ರೆಸ್ನ HK ಪಾಟೀಲ್ ಹೋಗಿದ್ದು. ಯಾವಾಗ 7 ತಿಂಗಳ ಮುಂಚೆ. ನೀವು ಇಷ್ಟು ಪಕ್ಷಾತೀತವಾಗಿ ಅವರು ಆ ಸಾಂವಿಧಾನಿಕ ಸ್ಥಾನಕ್ಕೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ನಿಮ್ಮ ಅಧಿಕಾರದ ದರ್ಪ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಅವ್ರನ್ನ ಕೆಳಗಿಳಿಸ್ಕೊಂಡು ಮಾಡ್ತೀರಾ ಅಂತ ಹೇಳಿದ್ರೆ, ನೀವೊಂದು ಹೊಸ ಅಸಂವಿಧಾನಿಕ ಒಂದು ವಿಧಾನಕ್ಕೆ ನೀವು ನಾಂದಿ ಆಡ್ತಾ ಇದ್ದೀರಾ ಅಷ್ಟೇ. ಇಟ್ಸ್ ಅನ್ ಅಬ್ಯೂಸ್ ಆಫ್ ಪವರ್.